ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಇವತ್ತಿನ ಈ ವ್ಲಾಗಲ್ಲಿ ನಾನು ಒಬ್ಬಳೇ ಮಧ್ಯಪ್ರದೇಶಿಗೆ ಹೋಗಿದ್ದೆ. ಯಾಕೆ ಹೋಗಿದ್ದೆ, ಹೇಗೆ ಹೋಗಿದ್ದೆ ಎಲ್ಲನೂ ನೀವು ನೋಡ್ಬೋದು. ಇದು ಫಸ್ಟ್ ಪಾರ್ಟು. ಇದರಲ್ಲಿ ನಾನು ಮನೆಯಿಂದ ಹೊರಡ್ತಾ ಇದ್ದೀನಿ ಚರಿತ್ಗೆ. ಫಸ್ಟ್ ಟೈಮ್ ಒಬ್ಬನಿಗೆ ಮನೇಲಿ ಬಿಟ್ಟು ಹೋಗ್ತಿರೋದು. ನನಗಂತೂ ತುಂಬ ಆ್ಯಂಗ್ಸೈಟಿ ಆಗಿಬಿಟ್ಟಿತ್ತು, ಇರ್ತಾನೋ ಇರಲ್ವೋ ಅಂತ. ಕಾರ್ತಿಕ್ ಇರ್ತಾರೆ ಅನ್ನೋದೊಂದು ಧೈರ್ಯ ಇತ್ತು, ಯಾಕಂದರೆ ನೈಟ್ ಟೈಮ್ ಅವ್ನು ಕಾರ್ತಿಕ್ ಜೊತೆ ಎಲ್ಲ ಮಲಗಿ ಅಭ್ಯಾಸ ಅವನಿಗೆ. ನಾನು ಒಂದೊಂದು ಸಲ ಲೇಟ್ ನೈಟೆಲ್ಲ ಎಡಿಟಿಂಗ್ ಮಾಡಿ ಇನ್ನೊಂದು ರೂಮಲ್ಲಿ ಮಲ್ಕೊಂಡ್ರೆ ಅವ್ನು ಹಂಗೆ ಕಾರ್ತಿಕ್ ಜೊತೆಗೆ ಮಲಗಿರ್ತಾನೆ. ಬೆಳಗ್ಗೆವರೆಗೂ ನನ್ನನ್ನೇನು ಕೇಳೋದಿಲ್ಲ. ಅಕಸ್ಮಾತ್ ಮಧ್ಯರಾತ್ರಿ ಎದ್ದು ಹತ್ರೂ ಕೂಡ ನಾನು ಇನ್ನೊಂದು ರೂಮಲ್ಲಿ ಇರ್ತೀನಿ, ನನ್ನ ಹತ್ರ ಅವ್ನು ಬರ್ಬೋದು ಅಥವಾ ಅವನ ಹತ್ರ ನಾನು ಹೋಗ್ಬೋದು ಅನ್ನೋದೊಂದು ನಂಬಿಕೆ ಇರ್ತಿತ್ತು. ಬಟ್ ಈಗ ಅವನು ನನಗೋಸ್ಕರ ಎದ್ದು ಹತ್ರೂ ಕೂಡ ನಾನು ಇರೋದಿಲ್ಲ. ಅವಾಗ ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಂತ ಸ್ವಲ್ಪ ಹೊತ್ತು ಭಯ ಆಗಿಬಿಟ್ಟಿತ್ತು. ಬಟ್ ಅಮ್ಮ ಬಂದಿದ್ದಾರೆ, ಸೊ ನೋ ಪ್ರಾಬ್ಲಮ್. ಸರಿ, ತುಂಬ ಯೋಚನೆ ಮಾಡಿ ಹೋಗಬೇಕು ಹೋಗಬಾರ್ದು ಅಂತ ನಾನು ಫೈನಲಿ ಡಿಸೈಡ್ ಮಾಡಿದ್ದೀನಿ. ಅತ್ತೆ, ಮಾವ, ಅಪ್ಪ, ಅಮ್ಮ ಎಲ್ಲರೂ ಪರವಾಗಿಲ್ಲ ಹೋಗ್ಬಾ, ನಾವೆಲ್ಲರೂ ಇದ್ದೀವಿ, ಏನೇ ಆದರೂ ನಾವೆಲ್ಲ ಮ್ಯಾನೇಜ್ ಮಾಡ್ಕೋತೀವಿ ಅಂತ ಹೇಳಿದರು. ನಾನು ಹೋಗ್ತಿರೋದು 2 nights 3 daysಗೆ. ಸೊ ಬರೋದನ್ನು ನಾನು ನೈಟ್ ಟ್ರಾವೆಲ್ ಮಾಡ್ತಿರೋದ್ರಿಂದ ಅದು ಆಲ್ಮೋಸ್ಟ್ 3 nights 3 days ಆಗೋಗುತ್ತೆ ಇದು. ಈಗ ನಾನು ಬ್ಯಾಂಗ್ಳೂರು ಏರ್ಪೋರ್ಟ್ ರೀಚ್ ಆಗಿದ್ದೀನಿ. ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ ಆಲ್ರೆಡಿ. ನಾನು ಲಾಸ್ಟ್ ಟೈಮ್ ಬಂದಾಗ ಈ ಕೆಂಪೇಗೌಡ ಸ್ಟ್ಯಾಚ್ಯೂ ಇರಲಿಲ್ಲ, ಈ ಸತಿ ಇತ್ತು. ಸೊ ಹೊಸದಾಗಿ ನೋಡಿ ಖುಷಿ ಆಯಿತು. ಏರ್ಪೋರ್ಟ್ ಅಂತೂ ತುಂಬ ಅಂದರೆ ತುಂಬ ಕ್ರೌಡೆಡ್ಡು, ಯಾವಾಗಲೂ ಕ್ರೌಡೆಡ್ಡು. ಅದಕ್ಕೋಸ್ಕರ ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟೇ ಸಪ್ರೇಟ್ ಮಾಡ್ತಿದ್ದಾರೆ ಕ್ರೌಡ್ನ ಅವಾಯ್ಡ್ ಮಾಡೋದಕ್ಕೆ ಅಂತ. ನಾನಿವತ್ತು ಅರ್ಬ್ಯಾನಿಕ್ ಅವರ ಈ ವೈಟ್ ಕಲರ್ ಮ್ಯಾಕ್ಸಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ಟೋಲು ನಾನು ಸ್ವಾತಿ ಹತ್ರ ಇಸ್ಕೊಂಡಿದ್ದೀನಿ. ಕಲರ್ ನನಗೆ ಯಾವುದಾದ್ರೂ ಲೈಟಾಗಿ ಸಟಲ್ಲಾಗಿ ಕಾಣುವಂಥದ್ದು ಸ್ಟೋಲ್ ಕಲರ್ ಬೇಕಿತ್ತು. ಸ್ವಾತಿ ಹತ್ರ ಬಾರೋ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಔಟ್ಫಿಟ್ ಅಂತ ಅನಿಸುತ್ತೆ ನನಗೆ. ಈಗ ನಾನು ಲಾಂಜಿಗೆ ಹೋಗ್ತಾ ಇದ್ದೀನಿ. ಲಾಂಜಲ್ಲಿ ನನಗೆ ಒಂದು ಕಾರ್ಡ್ ಇದೆ ನನ್ನ ಹತ್ರ, ರೂಪೇ ಡೆಬಿಟ್ ಕಾರ್ಡು. ಇದರಲ್ಲಿ ಆ್ಯಕ್ಸೆಸ್ ಇದೆ, ಲಾಂಜ್ ಆ್ಯಕ್ಸೆಸ್ಸು. ಇದರಲ್ಲಿ ಜಸ್ಟ್ ₹2 ಪೇ ಮಾಡಿ ಎಂಟ್ರಿ ಆಗಬೇಕು. ನೋಡಿ ನಾನಿವಾಗ ಜಸ್ಟ್ ₹2 ಪೇ ಮಾಡಿದ್ದೀನಿ. ಬಿಲ್ ಕೂಡ ತೋರಿಸ್ತಿದ್ದೀನಿ. ಈಗ ಈ ಲಾಂಜಲ್ಲಿ ಎಂಟ್ರ್ ಆದಮೇಲೆ ಇಲ್ಲಿ ಎಷ್ಟೊತ್ತು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು, ಏನು ಬೇಕಾದರೂ ತಿನ್ಬೋದು. ಕೆಲಸ ಮಾಡೋಕ್ಕೂ ಕೂಡ ಎಷ್ಟೊಂದು ಜಾಗಗಳಿದೆ. ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ಬೋದು. ತಿನ್ನೋಕ್ಕಂತೂ ಆಪ್ಷನ್ಸ್ ಕೇಳಲೇಬೇಡಿ. ಜ್ಯೂಸು, ಸ್ಯಾಲಡ್ಸು, ಮತ್ತು ಸ್ಟಾರ್ಟರ್ಸು, ಮೇನ್ ಕೋರ್ಸು, ಡೆಸರ್ಟ್ಸು, ಕಾಫಿ, ಟೀ ಏನು ಬೇಕಾದರೂ ತೊಗೋಬೋದು. 3-4 hours ಎಷ್ಟು ಬೇಕಾದರೂ ಇರ್ಬೋದು. ಓನ್ಲಿ ಕ್ರೈಟೀರಿಯಾ ನಿಮ್ಮ ಹತ್ರ ಟಿಕೆಟ್ ಇರಬೇಕು. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನೀವು ಹೊರಡೋ ಥರ ಟಿಕೆಟ್ ಇರಬೇಕು. ಮತ್ತು ನಿಮ್ಮ ಹತ್ರ ಈ ರೂಪೇ ಡೆಬಿಟ್ ಕಾರ್ಡ್ ಇರಬೇಕು ಅಷ್ಟೇ. ಇದರಿಂದ ನೀವು ಆ್ಯಕ್ಸೆಸ್ ತೊಗೋಬೋದು. ನಿಮ್ಮ ಡೆಬಿಟ್ ಕಾರ್ಡ್ ಫೆಸಿಲಿಟೀಸ್ ಏನೇನಿದೆ, ಫೀಚರ್ಸ್ ಏನೇನಿದೆ ಅಂತ ನೀವು ಆನ್ಲೈನಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಆ್ಯಕ್ಸೆಸ್ ಇದೆಯೋ ಇಲ್ವೋ ಅಂತ. ಇದಕ್ಕೇನು ಸ್ಪೆಷಲ್ ಕಾರ್ಡ್ ಏನು ಬೇಕಾಗಿಲ್ಲ ಅಷ್ಟೊಂದು. ನೋಡಿ ಈಗ ಎಷ್ಟು ಜನ ಕೂತಿದ್ದಾರೆ ಇಲ್ಲಿ ಸ್ಕ್ರೀನ್ ಇದೆ. ಮ್ಯಾಚ್ ನೋಡೋರು ಮ್ಯಾಚ್ ನೋಡ್ತಾ ಇದ್ದಾರೆ, ಹಾಗೆ ಚಾರ್ಜ್ ಮಾಡ್ಕೊಳ್ಳೋರು ಫೋನ್ಸ್ನ, ಲ್ಯಾಪ್ಟಾಪ್ಸ್ನ ಚಾರ್ಜ್ ಮಾಡ್ಕೋತಿದ್ದಾರೆ. ಕೆಲವೊಂದು ರೂಮ್ಸು ಫುಲ್ ಸೌಂಡ್ ಪ್ರೂಫ್ ಇದೆ. ಅಂದರೆ ನೀವು ಇಂಪಾರ್ಟೆಂಟ್ ಕಾನ್ಫರೆನ್ಸ್ ಕಾಲು ಅದರಲ್ಲೆಲ್ಲ ನೀವು ಆಫೀಸ್ ಕಾಲೆಲ್ಲ ತೊಗೋಬೇಕಂದ್ರೆ ಅಲ್ಲಿ ಹೋಗಿ ನೀವು ಸೈಲೆಂಟಾಗಿ ಇರುತ್ತೆ ಒಳಗೆ, ಅಲ್ಲಿ ಕುತ್ಕೊಂಡು ಅಟೆಂಡ್ ಮಾಡ್ಬೋದು. ಇಲ್ಲಿ ಬಾರ್ ಕೌಂಟ್ರು ಕೂಡ ಇದೆ, ಆಲ್ಕೋಹಾಲ್ ಕೂಡ ಸರ್ವ್ ಮಾಡ್ತಾರೆ. ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಕೂಡ ಇದೆ. ಇಲ್ಲಿ ಎಷ್ಟೊಂದು ಜನ ಕೂತ್ಕೊಂಡು ಡ್ರಿಂಕ್ಸ್ ಕೂಡ ತೊಗೋತಿದ್ದಾರೆ, ನೀವು ನೋಡ್ತಿರ್ಬೋದು. ತುಂಬ ಡೀಸೆಂಟ್ ಕ್ರೌಡ್ ಇರುತ್ತೆ. ನಾನು ಒಬ್ಬಳೇ ಹೋದ್ರೂ ನನಗೇನು ಭಯ ಆಗಿಲ್ಲ, ಅಷ್ಟು ಧೈರ್ಯವಾಗಿ ಹೋಗಿದ್ದೆ. ಯಾಕಂದರೆ ತುಂಬ ಜನ ಇದ್ದಾರೆ, ನೋಡ್ತಿರ್ಬೋದು ನಿಮಗೆ. ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದಾರೆ, ಬ್ಯಾಚುಲರ್ಸ್ ಕೂಡ ಬಂದಿದ್ದಾರೆ, ಮಕ್ಕಳು, ಓಲ್ಡ್ ಪೀಪಲ್ ಎಲ್ಲರೂ ಇದ್ದಾರೆ. ಇಲ್ಲಿ ಬುಫೆ ಈಗ ಕಾಣಿಸ್ತಿರೋದೆಲ್ಲ ಬುಫೆ. ಇಲ್ಲಿ ಒಂದು ಸಪ್ರೇಟ್ ಕೌಂಟರಲ್ಲಿರೋದು ಡೆಸರ್ಟ್ಸು, ಇಲ್ಲಿರೋದೆಲ್ಲ ಮೇನ್ ಕೋರ್ಸು. ಆ ಕಡೆ ಸ್ಯಾಲಡ್ಸ್ ಇದೆ, ತೋರಿಸ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿ ಸ್ಯಾಲಡ್ಸ್ ಇದ್ವು ಎಲ್ಲನೂ. ನಾನೇನು ಮಾಡಿದೆ ಅಂದರೆ ಎಲ್ಲ ಐಟಮು ಚೂರು ಪ್ಲೇಟಲ್ಲಿ ಹಾಕ್ಕೊಂಡು ಬಂದು ಎಲ್ಲ ಒಂದೊಂದು ಸ್ಪೂನ್ 2 ಸ್ಪೂನ್ ಟೇಸ್ಟ್ ನೋಡೋ ಅಷ್ಟರಲ್ಲಿ ಹೊಟ್ಟೆ ಫುಲ್ ಆಗೋಯ್ತು. ನನಗೆ ಗೊತ್ತಿತ್ತು ಇಲ್ಲಿ ಬುಫೆ ಇದ್ದೇ ಇರುತ್ತೆ ಅಂತ. ಅದಕ್ಕೋಸ್ಕರ ನಾನು ಲಂಚ್ ಮಾಡಿರಲಿಲ್ಲ. ಇಲ್ಲಿ ಬಂದಾಗ ಆಲ್ರೆಡಿ 3:30-4 o'clock ಆಗಿತ್ತು. ನನ್ನ ಫ್ಲೈಟ್ ಇದ್ದಿದ್ದು ಅರೌಂಡ್ 6 o'clock ಅನಿಸುತ್ತೆ. ಸೊ ಅಲ್ಲಿವರೆಗೂ ಆರಾಮಾಗಿ ಕೂತ್ಕೊಂಡು ನಾನು ಲಾಂಜ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋ ಮಾಡ್ಕೊಂಡು ನಿಮಗೆಲ್ಲ ತೋರಿಸೋದಕ್ಕೆ, ಎಲ್ಲ ಟೇಸ್ಟ್ ನೋಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಅದಕ್ಕೋಸ್ಕರ ನೋಡಿ ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ. ಇಲ್ಲಿರೋದು ಕಾಫಿ ಕೌಂಟರು, ಟೀ ಕೂಡ ಇದೆ. ಇದು ಲೈವ್ ಕೌಂಟರು. ಇಲ್ಲಿ ನಿಮಗೆ ಲೈವ್ ಕುಲ್ಚಾ, ಪರಾಠ, ಚಪಾತಿ, ಫುಲ್ಕ ಎಲ್ಲ ಬಿಸಿ ಮಾಡಿಕೊಡ್ತಾರೆ. ಬೇರೆ ಎಲ್ಲ ಮಾಡಿಟ್ಬಿಟ್ಟಿರ್ತಾರಲ್ವ ಗ್ರೇವಿ, ಬಟ್ ಸ್ವಲ್ಪ ಬಿಸಿಯಾಗೇ ಇಟ್ಟಿರ್ತಾರಲ್ಲಿ.
ಇದಿಷ್ಟು ನಾನು ಹಾಕ್ಕೊಂಡು ಬಂದಿದ್ದು. ಇದರಲ್ಲಿ ಚೋಲೆ ಕುಲ್ಚಾ ಎಲ್ಲನೂ ಇದೆ, ಸ್ವೀಟ್ಸ್ ಇದೆ, ಪಾಸ್ತಾ ಇದೆ, ಎಲ್ಲನೂ ಟೇಸ್ಟ್ ನೋಡ್ತೀನಿ ನಾನೀಗ. ಹಾಗೆಯೇ ಒಂದೊಂದೇ ಏನೇನು ಟೇಸ್ಟ್ ಮಾಡಿದೆ ಹೇಗಿತ್ತು ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಸ್ವೀಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ರೈಸ್ ಖೀರು, ಒಳ್ಳೆ ಪುಡ್ಡಿಂಗ್ ಥರ ಇತ್ತು, ಫುಲ್ ಥಿಕ್ಕಾಗಿ ಚೆನ್ನಾಗಿತ್ತು ಟೇಸ್ಟು. ನೆಕ್ಸ್ಟ್ ಕೂಡ ಬೆಂಗಾಲಿ ಸ್ವೀಟು, ರಬಡಿ ಅಂತಾರಲ್ಲ ಆ ಟೈಪ್ ಇತ್ತು, ಇದು ಕೂಡ ತುಂಬ ಡಿಲಿಷಿಯಸ್ ಆಗಿತ್ತು. ಹಾಗೆ ನೆಕ್ಸ್ಟ್ ಒಂದು ಮಸ್ಕ್ ಮೆಲನ್ ಹಲ್ವಾ ಥರ ಇತ್ತು, ಇದು ತುಂಬಾ ಡಿಫ್ರೆಂಟ್ ಆಗಿತ್ತು. ಇದು ಮಸ್ಕ್ ಮೆಲನ್ದು ಸೋರ್ಬೆ ಥರ ಮಾಡಿ ಇದ್ರ ಮೇಲೆ ಸ್ವಲ್ಪ ಕಾಮ್ ಕಸ್ತೂರಿ ಬೀಜನ ನೆನೆಸಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರು. ಹಾಗೆ ಇದು ಒಂಥರ ಕೇಕ್ ಥರ ಇತ್ತು, ಬಟ್ ಸ್ವಲ್ಪ ಗಟ್ಟಿ ಗಟ್ಟಿ ಇತ್ತು, ಚೆನ್ನಾಗಿತ್ತು. ಇದು ಫ್ರೂಟ್ಸು, ಪೈನಾಪಲ್ಲು, ಪಪಾಯ ಅದು ಕೂಡ ಇತ್ತು, ಅದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ಸ್ವಲ್ಪ ಸ್ಪೈಸಿ ಸ್ಯಾಲಡ್, ಇದು ಚೋಲೆನ ನೆನೆಸ್ಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕಿ ಎಲ್ಲ ಮಾಡಿದರು, ಅದು ಚೆನ್ನಾಗಿತ್ತು. ಇನ್ನು ಇದು ಚೀಸಿ ಗಾರ್ಲಿಕ್ ಬ್ರೆಡ್ಡು, ನಿಮಗೆಲ್ಲ ಗೊತ್ತೇ ಇದೆ. ಇದ್ರ ಮೇಲೆ ಕೆಲವೊಂದ್ರ ಮೇಲೆ ಎಗ್ ಸ್ಲೈಸ್ ಕೂಡ ಮಾಡಿ ಹಾಕಿದರು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ರೆಡ್ ಸಾಸ್ ಪಾಸ್ತಾ ತೊಗೊಂಡಿದ್ದೆ, ಅದು ಕೂಡ ಚೆನ್ನಾಗಿತ್ತು, ಲೈಟಾಗಿ ಚೀಸ್ ಡ್ರಿಸಲ್ ಮಾಡಿದರು ಅದ್ರ ಮೇಲೆ. ನೆಕ್ಸ್ಟು ಸ್ಪ್ರಿಂಗ್ ರೋಲ್ಸ್ ಟ್ರೈ ಮಾಡಿದೆ, ವೆಜ್ ಸ್ಪ್ರಿಂಗ್ ರೋಲು, ಅದು ಚೆನ್ನಾಗಿತ್ತು. ಇದಿಷ್ಟು ಐಟಮ್ಸು 2 ರೂಪಾಯಿಗೆ ಆದರೆ ನೀವು ನಂಬ್ತೀರಾ. ನೆಕ್ಸ್ಟ್ ನಾನು ಚೋಲೆ ಕುಲ್ಚಾ ಟ್ರೈ ಮಾಡ್ತಿದ್ದೀನಿ. ಇಲ್ಲಿ ಬೇಕಂದರೆ ನಾವು ಕುಲ್ಚಾ ಬಿಸಿ ಬಿಸಿದು ಕೂಡ ಮಾಡಿಸ್ಕೋಬೋದು ಲೈವ್ ಕೌಂಟರಲ್ಲಿ. ನಾನು ನೋಡಿದಾಗ ಆಲ್ರೆಡಿ ಬಿಸಿ ಬಿಸಿದು ಮಾಡಿ ಹಾಕಿದ್ರು ಅಲ್ಲಿ, ಸೊ ಅದನ್ನೇ ತೊಗೊಂಡು ಬಂದೆ. ಪೂರಿ ಬೇಕಂದರೆ ಪೂರಿ ಮಾಡಿಸ್ಕೋಬೋದು. ಇಲ್ಲಿ ಒಂಥರ ಸ್ಪೈಸಿ ವಡಾ ಥರ ಇತ್ತು, ಅದಕ್ಕೊಂದು ಚಟ್ನಿ ಕೂಡ ಕೊಟ್ಟಿದ್ರು, ಅದೂ ಕೂಡ ಡೆಲಿಷಿಯಸ್ ಆಗಿತ್ತು. ನೆಕ್ಸ್ಟು ಹುವಾಯನ್ ಸ್ಯಾಲಡು, ಇದು ಸ್ವಾತಿ ಮತ್ತು ಸಂದೀಪ್ ಫೇವ್ರೇಟ್, ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಇದರಲ್ಲಿ ಚಿಕನ್ ಸ್ಲೈಸಸ್ಸು, ಆ್ಯಪಲ್ ಸ್ಲೈಸಸ್ಸು, ಕುಕುಂಬರು, ಮಯೋನೀಸು, ಫ್ರೆಶ್ ಕ್ರೀಮ್ ಇದನ್ನೆಲ್ಲ ಹಾಕಿ ಮಾಡಿರ್ತಾರೆ, ತುಂಬ ಡಿಲಿಷಿಯಸ್ ಆಗಿರುತ್ತೆ. ನನಗೆ ಎಲ್ಲ ಐಟಮ್ಸು ತುಂಬ ಇಷ್ಟ ಆಯಿತು. ನನ್ನ ಸ್ಕಿನ್ನು ಬೆಳಗ್ಗೆ ನಾನು ಮೇಕಪ್ ಮಾಡ್ಕೊಂಡಿದ್ದು ಸಂಜೆವರೆಗೂ ಹಾಗೇ ಇತ್ತು. ಯಾಕೆ ಅಂದರೆ ನನ್ನ ಸ್ಕಿನ್ ಪ್ರೆಪ್ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿದ್ದು, ಅದಕ್ಕೋಸ್ಕರನೇ. ತುಂಬ ಲಾಂಗ್ ಸ್ಕಿನ್ ಕೇರ್ ರುಟೀನ್ ಏನಲ್ಲ ಇದು, ಯಾಕಂದರೆ ಜಸ್ಟ್ 2 ಪ್ರಾಡಕ್ಟ್ಸ್ನ ಯೂಸ್ ಮಾಡಿರೋದು. ಬೆಳಗ್ಗೆ ಎದ್ದ ತಕ್ಷಣ, ಮುಖ ತೊಳ್ಕೊಂಡಿದ್ದ ತಕ್ಷಣ ಈ ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಸಿರಮ್ನ ಅಪ್ಲೈ ಮಾಡಿದ್ದೀನಿ. ಎವ್ರಿ ಡೇ ಅಪ್ಲೈ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಅನಿಸುತ್ತೆ, ನೀವು ಕೂಡ ಟ್ರೈ ಮಾಡಿ. ಇದರಲ್ಲಿ ವಿಟಮಿನ್ ಸಿ ಮತ್ತು ಟರ್ಮರಿಕ್ ಇದೆ. ವಿಟಮಿನ್ ಸಿ ನಿಮ್ಮ ಸ್ಕಿನ್ನಿಗೆ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಹಾಗೆ ಟರ್ಮರಿಕ್ ಬಗ್ಗೆ ನಿಮ್ಗೆ ಹೇಳಲೇಬೇಕಾಗಿಲ್ಲ, ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ, ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಅದೇ ರೀತಿ ನೀವು ಈವ್ನಿಂಗ್ ಎಲ್ಲಾದರೂ ಹೊರಗೆ ಹೋಗುವಾಗ, ಔಟಿಂಗ್ ಹೋಗುವಾಗ, ಪಾರ್ಟಿಗೆ ಹೋಗುವಾಗ ಈ ಮಾಮಾಅರ್ತ್ ಅವರ ವಿಟಮಿನ್ ಸಿ ಡೈಲಿ ಗ್ಲೋ ಲೂಮಿ ಕ್ರೀಮ್ ಏನಿದೆ, ಇದನ್ನು ಜಸ್ಟ್ ನಿಮ್ಮ ಟೀ ಝೋನಲ್ಲಿ ಅಪ್ಲೈ ಮಾಡಿದ್ರೆ ಸಾಕು. ಟೀ ಝೋನ್ ಅಂದರೆ ಎಲ್ಲೆಲ್ಲಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಫೋರ್ ಹೆಡ್ ಮತ್ತು ನೋಸ್ ಇದೆಯಲ್ಲ ಟೀ ಶೇಪಲ್ಲಿ, ಅದೊಂದು ಟೀ ಝೋನು. ಅದ್ರ ಜೊತೆ ನಾನು ಜಸ್ಟ್ ಹೈಲೈಟ್ ಆಗೋದಕ್ಕೆ ಅಂತ ಹೈ ಪಾಯಿಂಟ್ಸ್ ಆಫ್ ಮೈ ಫೇಸ್, ಅಂದರೆ ಈ ಚೀಕ್ ಬೋನ್ಸು ಮತ್ತು ಚಿನ್ ಬೋನು, ನಮ್ಮ ಬೋನ್ಸ್ ಎಲ್ಲೆಲ್ಲಿದೆ ಅಲ್ಲಿ ನಮ್ಮ ಫೇಸ್ ಸ್ವಲ್ಪ ಲಿಫ್ಟೆಡಾಗಿ ಕಾಣುತ್ತೆ ನೋಡಿ, ಅಲ್ಲಲ್ಲಿ ಒಂದು ಚೂರು ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಬ್ಲೆಂಡ್ ಮಾಡಿದ ತಕ್ಷಣ ನನ್ನ ಸ್ಕಿನ್ ನೋಡ್ತಿರ್ಬೋದು ನೀವು, ಎಷ್ಟು ಗ್ಲಾಸ್ ಥರ ಒಳಗಿಂದನೇ ನನ್ನ ಸ್ಕಿನ್ ಗ್ಲೋ ಆಗ್ತಿರೋ ಥರ ಕಾಣಿಸುತ್ತೆ. ಇದರಲ್ಲೂ ಕೂಡ ಸೇಮ್ ಇಂಗ್ರೀಡಿಯೆಂಟ್ಸ್ ಇದೆ, ನಿಮ್ಮ ಸ್ಕಿನ್ ತುಂಬ ನರಿಷ್ಡ್ ಆಗಿರುತ್ತೆ. ಹಾಗೆಯೇ ಯಾವುದೇ ರೀತಿಯಾದ ಟಾಕ್ಸಿನ್ಸ್ ಇದ್ದರೂ ಕೂಡ ಅದನ್ನು ರಿಮೂವ್ ಮಾಡುತ್ತೆ. ಇದೆಲ್ಲನೂ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ನೀವು ಧೈರ್ಯವಾಗಿ ಯೂಸ್ ಮಾಡ್ಬೋದು. ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಹೇಳ್ತಾ ಇರ್ತೀನಿ. ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಿರ್ತೀನಿ. ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಪ್ರತಿ ಆರ್ಡ್ರೂ ಅವರೊಂದು ಟ್ರೀಗೆ ಲಿಂಕ್ ಮಾಡಿ ನಿಮಗೆ ಮೇಲ್ ಮಾಡ್ತಾರೆ. ಅದ್ರ ಜೊತೆ ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ನಿಮಗೆ ಹೇಳಲೇಬೇಕಾಗಿಲ್ಲ, ಎಲ್ಲೋದ್ರೂ ಮಾಮಾಅರ್ತ್ ಪ್ರಾಡಕ್ಟ್ಸ್ ಕಾಣಿಸುತ್ತೆ ಇವಾಗ. ಮೆಡಿಕಲ್ ಶಾಪು, ಗ್ರಾಸರಿ ಸ್ಟೋರು, ಹಾಗೆಯೇ ಸೂಪರ್ ಮಾರ್ಕೆಟು, ಎಲ್ಲೋದ್ರೂ ಕಾಣಿಸುತ್ತೆ. ಖುಷಿ ಆಗುತ್ತೆ ನೋಡೋಕ್ಕೆ, ನಾವು ಇಷ್ಟು ವರ್ಷದಿಂದ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಇವಾಗ ಎಲ್ಲ ಕಡೆ ಕಾಣಿಸುತ್ತೆ ಅಂತ. ನೀವು ರೀಸೆಂಟಾಗಿ ಯಾವ ಅಂಗಡಿಯಲ್ಲಿ ನೋಡಿದ್ರಿ ಮಾಮಾಅರ್ತ್ ಪ್ರಾಡಕ್ಟ್ಸ್ನ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ. ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ. ಹಾಗೆಯೇ ನಿಮಗೆ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ. ನನಗಂತೂ ಈ ಕಾಂಬೋ ತುಂಬ ಇಷ್ಟ ಆಗಿದೆ. ಯಾವಾಗಲೂ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡೇ ಇರ್ತೀನಿ ಮೇಲೆ, ಯಾಕಂದರೆ ಡೇ ಟೈಮಲ್ಲಿದ್ದರೆ ಮಾಯ್ಶ್ಚರೈಸೇಷನ್ ಬೇಕು ಅಂದರೆ ಇದು, ನೈಟ್ ಟೈಮ್ ಏನಾದರೂ ಪಾರ್ಟಿಗೆ, ಡಿನ್ನರ್ಗೆ, ಡೇಟ್ಗೆಲ್ಲ ಹೋಗುವಾಗ ಇದನ್ನು ಹಚ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಶೈನ್ ಬಂದಿದೆ. ನನ್ನ ಸ್ಕಿನ್ ಫುಲ್ ಗ್ಲೋಯಿಂಗ್ ಇರೋ ಥರ, ಅಂದರೆ ಏನು ಹಚ್ಕೊಂಡಿದ್ದೀನಿ ಅನ್ನೋ ಥರ
ಅಲ್ಲ, ಸ್ಕಿನ್ನೇ ಗ್ಲೋ ಆಗ್ತಿರೋ ಥರ ಕಾಣಿಸ್ತಿದೆ ನೋಡಿ. ನಾನು ಹೇಳಿದ್ರೆ ನೀವು ನಂಬ್ತಿರೋ ಬಿಡ್ತಿರೋ ನೋಡಿ. ಇಲ್ಲೆಲ್ಲ ಎಷ್ಟು ಗ್ಲಾಸ್ ಥರ ರಿಫ್ಲೆಕ್ಟ್ ಆಗ್ತಾ ಇದೆ ಲೈಟು ನನ್ನ ಮುಖದ ಮೇಲೆ. ಸಖತ್ತಾಗಿದೆ ಕ್ರೀಮು, ನೀವು ಟ್ರೈ ಮಾಡಿ. ನಿಮಗೂ ಈ ರೀತಿ ಏನಾದರೂ ಕ್ರೀಮ್ ಹುಡುಕ್ತಾ ಇದ್ರೆ ನೀವು ಇದು ಡೆಫಿನೆಟ್ಲಿ ಟ್ರೈ ಮಾಡೋಷ್ಟು ವರ್ತ್ ಇರುವಂಥ ಪ್ರಾಡಕ್ಟ್. ಇನ್ನು ಫ್ಲೈಟಿಗೆ ಸ್ವಲ್ಪ ಟೈಮ್ ಇತ್ತು, ಸೊ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ನಾನು ಏನೇನು ಕ್ಯಾರಿ ಮಾಡಿದ್ದೀನಿ, ಫ್ಲೈಟ್ ಒಳಗಡೆ ನೀವೇನೇನು ತೊಗೊಂಡು ಹೋಗ್ಬೋದು ಅಂತ ತೋರಿಸ್ತಿದ್ದೀನಿ. ಈ ಬ್ಯಾಗ್ನ ಮಾತ್ರ ತೊಗೊಂಡು ಹೋಗ್ತಿದ್ದೀನಿ ನಾನು ಫ್ಲೈಟ್ ಒಳಗೆ. ನಾನು ಬ್ಲೂ ಕಲರ್ ಸೂಟ್ ಕೇಸ್ ಏನು ತೊಗೊಂಡು ಬಂದೆ ಅದನ್ನು ನಾನು ಚೆಕ್ ಇನ್ ಲಗೇಜಲ್ಲಿ ಹಾಕಿಬಿಟ್ಟೆ ಇದು ಕ್ಯಾಬಿನ್ ಒಳಗೆ ತೊಗೊಂಡು ಹೋಗ್ತಿದ್ದೀನಿ. ಇದರಲ್ಲಿ ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಇದೆ, ಹಾಗೆ ನನ್ನ ಟಿಕ್ ಕ್ಲಿಪ್ಸ್ ಇದೆ, ಏನಾದರೂ ಹೇರ್ ಸ್ಟೈಲ್ ಮಾಡೋಕ್ಕೆ ಅಂತ, ಏನಾದರೂ ಸ್ವೆಟ್ ಆದರೆ ಅಂತ ನಾನು ಬ್ಯೂಟಿ ಬ್ಲೆಂಡರ್ ತೊಗೊಂಡು ಬಂದಿದ್ದೀನಿ ಜಸ್ಟ್ ಟಚಪ್ ಮಾಡೋದಕ್ಕೆ ಅಂತ. ಹಾಗೆ ಪವರ್ ಬ್ಯಾಂಕು ನಾನು ವೀಡಿಯೋ ಮಾಡ್ತಿದ್ದಾಗ ಬ್ಯಾಟ್ರಿ ಡೌನ್ ಆದರೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಅಂತ ಯಾವಾಗಲೂ ಇಟ್ಕೊಂಡಿರ್ತೀನಿ. ಅದ್ರದ್ದು ಕೇಬಲ್ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಚಾರ್ಜರು, ಅದರ ಅಡಾಪ್ಟರು ಇಲ್ಲಿ ಲೌಂಜಲ್ಲೆಲ್ಲ ನಾನು ಬೇಕಂದರೆ ಫೋನ್ ಚಾರ್ಜ್ ಮಾಡ್ಕೋಬೋದು ಯಾವಾಗ ಬೇಕಂದ್ರೆ ಅವಾಗೆ ಅಂತ. ನೆಕ್ಸ್ಟು ನನ್ನ ಬೋರ್ಡಿಂಗ್ ಪಾಸು, ಫ್ಲೈಟಲ್ಲಿ ಹೋಗಬೇಕು ಅಂದರೆ ಬೋರ್ಡಿಂಗ್ ಪಾಸ್ ಬೇಕೇ ಬೇಕಲ್ಲ. ಹಾಗೆ ನನ್ನ ವಾಲೆಟು, ಇದರಲ್ಲಿ ನನ್ನ ಕಾರ್ಡ್ಸು, ಹಾಗೆಯೇ ನನ್ನ ಕ್ಯಾಶು, ಏನೇನು ಬೇಕೋ ಎಲ್ಲ ಇದರಲ್ಲಿದೆ. ನೆಕ್ಸ್ಟ್ ನಾನು ತೊಗೊಂಡು ಹೋಗ್ತಿರೋದು ಮಾಸ್ಕು. ಫ್ಲೈಟಲ್ಲಿ ಏನಾದರೂ ಕಂಪಲ್ಸರಿ ಮಾಸ್ಕ್ ಹಾಕ್ಕೋಬೇಕು ಅಂದರೆ ಅಥವಾ ಕ್ರೌಡೆಡ್ ಏರಿಯಾದಲ್ಲೆಲ್ಲಾದರೂ ಹೋದರೆ ಸೇಫ್ಟಿಗೋಸ್ಕರ ಮಾಸ್ಕ್ ಇಂಪಾರ್ಟೆಂಟು. ಇದು ನನ್ನ ಏರ್ಬಡ್ಸು, ನೀವು ನೋಡಿದ್ದೀರಾ ಇದನ್ನು ನನ್ನ ವ್ಲಾಗ್ಸಲ್ಲೆಲ್ಲ. ನಾನು ಇದನ್ನು ಯಾವಾಗಾದರೂ ಸಾಂಗ್ಸ್ ಕೇಳೋಕ್ಕೆ, ಪಾಡ್ಕಾಸ್ಟ್ಸ್ ಕೇಳೋಕ್ಕೆ, ಆಡಿಯೋ ಬುಕ್ಸ್ ಕೇಳೋಕ್ಕೆ ಯೂಸ್ ಮಾಡ್ತಿರ್ತೀನಿ. ಹಾಗೆಯೇ ಕೂಂಬು ಏನಾದರೂ ಎಲ್ಲಾದರೂ ಬೇಕು ಅಂದಾಗ ಕೂಂಬ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟು ನನ್ನ ಸನ್ ಗ್ಲಾಸಸ್ಸು ಶೇಡ್ಸು, ಇದು ಗೆಸ್ ಬ್ರ್ಯಾಂಡಿದ್ದು, ತುಂಬ ಚೆನ್ನಾಗಿದೆ. ನನಗೆ ಯಾವಾಗಲೂ ಇದು ಎಲ್ಲ ಥರ ಡ್ರೆಸ್ಸಸ್ಗೂ ಸೂಟ್ ಆಗುತ್ತೆ, ಸೊ ಇದನ್ನು ಯಾವಾಗಲೂ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಅದಕ್ಕೊಂದು ದೊಡ್ಡ ಪೌಚ್ ಇದೆ, ಬಾಕ್ಸ್ ಥರ, ಅದು ಹೆವಿ ಅನಿಸುತ್ತೆ ಅಂತ ನಾನು ಈ ರೀತಿ ಸಣ್ಣದು ಕಾಂಪ್ಯಾಕ್ಟ್ ಆಗಿರೋವಂಥ ಪೌಚ್ನ ಇಟ್ಕೊಂಡಿದ್ದೀನಿ ಹ್ಯಾಂಡ್ ಬ್ಯಾಗಲ್ಲಿ ಇಡಿಸೋ ಥರ. ನೆಕ್ಸ್ಟು ಒಂದು ಪೆನ್ನು, ಎಲ್ಲಾದರೂ ನನ್ನ ಲಗೇಜ್ ಮೇಲೆ ನನ್ನ ಹೆಸರು ಬರ್ಕೋಬೇಕಂದ್ರೆ ಅಥವಾ ಎಲ್ಲಾದರೂ ಏನಾದರೂ ಸೈನ್ ಮಾಡಬೇಕಂದ್ರೆ ಎಲ್ಲ ಬೇಕಾಗುತ್ತೆ ಅಂತ. ಒಂದು ಹೇರ್ ಕ್ಲಿಪ್ ಇಟ್ಕೊಂಡಿದ್ದೀನಿ, ತುಂಬ ಸೆಕೆ ಆದರೆ ಕೂದಲೆಲ್ಲ ಎತ್ತಿ ಮೇಲೆ ಟೈ ಮಾಡಿ ಇಟ್ಕೊಳ್ಳೋಕ್ಕೆ ಅಂತ. ಇಷ್ಟೇ ಸಿಂಪಲ್ಲು. ಇದರಲ್ಲಿ ನಾನು ಯಾವುದೋ ಲಿಕ್ವಿಡ್ ಐಟಮ್ಸ್ ಇಟ್ಕೊಂಡಿಲ್ಲ, ಯಾಕಂದರೆ ಕ್ಯಾಬಿನ್ ಒಳಗಡೆ ಲಿಕ್ವಿಡ್ ಐಟಮ್ಸ್ ತೊಗೊಂಡು ಹೋಗೋದಷ್ಟು ಸೇಫ್ ಅಲ್ಲ ಅಂತ ಹೇಳ್ತಾರೆ, ಅದಕ್ಕೋಸ್ಕರ. ಈ ಹ್ಯಾಂಡ್ ಬ್ಯಾಗು ನನಗೆ ಅಮ್ಮ ಅಪ್ಪ ಡೆಲ್ಲಿಗೆ ಹೋದಾಗ ಡೆಲ್ಲಿ ಕರೋಲ್ ಬಾಗಿಂದ ನಂಗೆ ಹ್ಯಾಂಡ್ ಬ್ಯಾಗ್ ಗಿಫ್ಟ್ ತೊಗೊಂಡು ಬಂದು ಕೊಟ್ಟಿದ್ದು. ನಂಗೆ ತುಂಬ ಇಷ್ಟ ಈ ಕಲರು, ಚೆನ್ನಾಗಿದೆ. ಹಾಗೆ ಕಾಂಪ್ಯಾಕ್ಟಾಗಿ ಎಲ್ಲ ಐಟಮ್ಸು ಕೂಡ ಹಿಡಿಸುತ್ತೆ ಇದರಲ್ಲಿ. ನಾನು ಫೋನ್ ಕೂಡ ಇಟ್ಕೊಂಡಿರ್ತೀನಿ ಬ್ಯಾಗಲ್ಲಿ, ಬಟ್ ಆ ಫೋನ್ ತೋರಿಸ್ಲಿಲ್ಲ ಅಷ್ಟೇ. ಈಗ ಫ್ಲೈಟ್ ಒಳಗಡೆ ಬೋರ್ಡಿಂಗ್ ಆಗಿದ್ದೀವಿ. ನನ್ನ ಸೀಟ್ ಕೂಡ ಸಿಕ್ಕಿದೆ, ವಿಂಡೋ ಸೀಟ್ ಸಿಕ್ಕಿದೆ ನನಗೆ. ನಿಮಗೆಲ್ರಿಗೂ ಲ್ಯಾಂಡಿಂಗು, ಟೇಕ್ ಆಫು ಆಗುವಾಗೆಲ್ಲ ಹೇಗೆ ಕಾಣುತ್ತೆ ಒಳಗಿಂದ ಅಂತೆಲ್ಲ ಕೂಡ ತೋರಿಸ್ಬೋದು. ಈಗ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾರೆ ಫ್ಲೈಟ್ ಅಟೆಂಡೆಂಟು, ಏನಾದರೂ ಎಮರ್ಜೆನ್ಸಿ ಇದ್ದಾಗ ನಾವೇನೇನು ಮಾಡಬೇಕು ಅಂತ. ಈಗ ಟೇಕ್ ಆಫ್ ಆಗ್ತಿದೆ ಫ್ಲೈಟು. ಸುಮ್ಮನೆ ಸ್ಲೋ ಆಗಿ ಹೋಗ್ತಿರುತ್ತೆ, ಆಮೇಲೆ ಇದ್ಕಿದಂಗೆ ತುಂಬ ಫಾಸ್ಟಾಗಿ ಹೋಗುತ್ತೆ. ಆಮೇಲೆ ನೋಡ್ತಿದ್ದಂಗೆ ಭೂಮಿ ಮೇಲಿಂದ ಹಾಗೆ ಟೇಕ್ ಆಫ್ ಆಗಿಬಿಡುತ್ತೆ. ಹೊಟ್ಟೆಲೆಲ್ಲ ಒಂಥರ ಆಗ್ತಿರುತ್ತೆ. ನಾನು ಸ್ವಲ್ಪ ಸ್ಟಿಫಾಗಿ ಕೂತ್ಬಿಟ್ಟಿರ್ತೀನಿ, ಮೂವ್ ಮಾಡಿದ್ರೆ ಒಂಥರ ವಾಮಿಟ್ ಬರೋ ಥರ ಆಗುತ್ತೆ, ಹೆಡ್ಡೇಕ್ ಆಗದಂಗೆ ಆಗುತ್ತೆ ಅಂತ. ಅಲ್ಲಿ ವಾಮಿಟ್ ಬರೋಂಗಾದರೆ ಒಂದು ಬ್ಯಾಗ್ ಕೂಡ ಇಟ್ಟಿರ್ತಾರೆ, ಅದರಲ್ಲಿ ನೀವು ಬೇಕಂದರೆ ವಾಮಿಟ್ ಮಾಡಿ ಇದನ್ನು ಡಿಸ್ಕಾರ್ಡ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಒಂದು ಲೆಮನ್ ಡ್ರಿಂಕ್ ಕುಡ್ಕೊಂಡು ಬಂದರೆ ವಾಂತಿ ಬರಲ್ಲ ಅಂತ ಹೇಳ್ತಾರೆ. ನೀವು ಅಷ್ಟು ನಾಷಿಯಸ್ ಫೀಲ್ ಆದರೆ ನೆಕ್ಸ್ಟ್ ಟೈಮಿಂದ ಆ ಟಿಪ್ನ ಫಾಲೋ ಮಾಡಿ. ಸ್ವಲ್ಪ ಹುಳಿ ಇರೋದೇನಾದರೂ ಆರೆಂಜ್ ಜ್ಯೂಸ್ ಅಥವಾ ಲೆಮನ್ ಜ್ಯೂಸ್ ಕುಡ್ಕೊಂಡು ಬನ್ನಿ. ಈಗ ನಾವು ಆಲ್ರೆಡಿ ಸ್ಕೈಯಲ್ಲಿದ್ದೀವಿ. ಸನ್ಸೆಟ್ ಟೈಮು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ನಾವು ಜಸ್ಟ್ ಕ್ಲೌಡ್ಸ್ ಮೇಲೆ ಇದ್ದಾಗ ಈ ರೀತಿ ಕಾಣುತ್ತೆ. ಕ್ಲೌಡ್ಸ್ಗಿಂತ ಇನ್ನೂ ಚೂರು ಮೇಲೆ ಹೋಗ್ತಾ ಕ್ಲೌಡ್ಸ್ ಎಲ್ಲ ತುಂಬ ಡಾರ್ಕಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಚ್ ಅ ಬ್ಯೂಟಿಫುಲ್ ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿಂದ ನಾವು ಮಧ್ಯಪ್ರದೇಶಲ್ಲಿ ಹೋಗ್ತಿರೋದು ಇಂದೋರ್ಗೆ ಬೆಂಗಳೂರಿಂದ 2 hours ಆಗುತ್ತೆ. ನಾವು ರೀಚ್ ಆಗೋಷ್ಟರಲ್ಲಿ 8 o'clock 8:30 ಆಗಿರುತ್ತೆ. ಅಲ್ಲಿ ಕತ್ಲಾಗಿರುತ್ತೆ. ನನಗೆ ಮಧ್ಯದಲ್ಲಿ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲೇ ಒಂದು ಮ್ಯಾಗ್ಝಿನ್ ಕೊಟ್ಟಿರ್ತಾರೆ, ಇಂಡಿಗೋ ಏರ್ಲೈನ್ಸಲ್ಲಿ ನಾವು ಹೋಗಿದ್ದು. ಸೊ ಅಲ್ಲಿದ್ದ ಮ್ಯಾಗ್ಝಿನ್ಸಲ್ಲಿ ಯಾವ್ಯಾವ ಡೆಸ್ಟಿನೇಷನಲ್ಲಿ ಏನೇನು ಫೇಮಸ್ಸು, ಎಲ್ಲೆಲ್ಲಿಗೆ ಟ್ರಾವೆಲ್ ಮಾಡಬೇಕು, ಯಾವ ಸೀಸನಲ್ಲಿ ಟ್ರಾವೆಲ್ ಮಾಡಬೇಕು ಎಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ಓದ್ತಾ ಇದ್ದೆ. ಅಷ್ಟರಲ್ಲಿ ನಿದ್ದೆ ಬಂತು, ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ಅಷ್ಟರಲ್ಲಿ ಕಣ್ಬಿಟ್ಟು ನೋಡಿದ್ರೆ ಆಲ್ರೆಡಿ ಮಧ್ಯಪ್ರದೇಶ್ ಮೇಲಿದ್ವಿ ನಾವು. ಇಂದೋರ್ ಸಿಟಿ ಕಾಣಿಸೋಕ್ಕೆ ಶುರು ಆಗಿತ್ತು ಕಿಟಕಿಯಿಂದ. ಅಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಹೋಗಿ ಏನೇನು ಮಾಡಿದ್ವಿ, ಯಾರ್ಯಾರು ಸಿಕ್ಕಿದ್ರು ನನಗೆ ಎಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು ನೀವು. ಇದು ಜಸ್ಟ್ ಪಾರ್ಟ್ 1 ಅಷ್ಟೇ, ಇನ್ನೂ ಒಂದಷ್ಟು ಪಾರ್ಟ್ಸ್ ಬರೋದು ಬಾಕಿ ಇದೆ. ಇಂದೋರು
ಇಂಡಿಯಾದಲ್ಲೇ ಕ್ಲೀನೆಸ್ಟ್ ಸಿಟಿ ಅಂತ ಹೇಳ್ತಾರೆ. ಸೊ ನಾನು ಒಂದು ಚಿಕ್ಕ ಊರಿರಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಇಷ್ಟು ಹ್ಯೂಜ್ ಊರು, ಇಷ್ಟು ಹ್ಯೂಮಂಗಸ್, ಇಷ್ಟು ವೈಬ್ರೆಂಟ್ ಆಗಿದೆ. ಲೈಟ್ಸ್ ಎಲ್ಲ ನೋಡಿ ಒಳ್ಳೆ ಜ್ಯುವೆಲ್ಸ್, ಡೈಮಂಡ್ಸ್ ಶೈನ್ ಆಗ್ತಿರುತ್ತಲ್ಲ ಆ ಥರ ಕಾಣಿಸ್ತಾ ಇದೆ. ನೋಡಿ ತುಂಬ ಖುಷಿ ಆಯಿತು. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಕಾಂಟೆಂಟ್ ಸಿಗುತ್ತೆ ಇಂದೋರಿಂದ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಈಗ ನಾವು ಲ್ಯಾಂಡ್ ಆಗಿ ಇಳ್ಕೋತಾ ಇದ್ದೀವಿ ಫ್ಲೈಟಿಂದ. ನೀವು ನೋಡ್ತಿರ್ಬೋದು, ನನ್ನ ಹಿಂದೆ ಒಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ. ಅವ್ರನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಪರಿಚಯ ಮಾಡಿಸ್ತೀನಿ. ಟೇಕ್ ಕೇರ್, ಬಾಯ್.